ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಮಳೆಗಾಗಿ ಆಕಾಶದತ್ತ ನೋಡುತ್ತಾ ಕಾದಿದ್ದ ಯುವ ರೈತನ ಕನಸು ಕೊನೆಗೂ ನುಚ್ಚುನೂರಾಗಿದೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೆಳೆಸಿದ ಅಡಿಕೆ ತೋಟಕ್ಕೆ ನೀರಿಲ್ಲದೆ ತನ್ನ ಕೈಯಾರೆ ಬೆಳೆಸಿದ ನೂರಾರು ಗಿಡಗಳನ್ನು ಜೆಸಿಬಿಯಿಂದ ಕಿತ್ತಿದ್ದಾನೆ. ನೀರಿನ ಕೊರತೆ, ಬತ್ತಿದ ಬೋರ್ವೆಲ್ಗಳು ಮತ್ತು ಹೆಚ್ಚುತ್ತಿರುವ ಸಾಲದ ಒತ್ತಡದಿಂದ ಕಂಗೆಟ್ಟಿರುವ ಯುವ ರೈತ ಇದೀಗ ಸರ್ಕಾರದ ನೆರವಿಗಾಗಿ ಎದುರು ನೋಡುತ್ತಿದ್ದಾನೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಕಣ್ಣಿನ ರೆಪ್ಪೆಯಂತೆ ಸಾಕಿಸಲಹಿದ್ದ ಅಡಿಕೆ ಗಿಡಗಳು, ಜೆಸಿಬಿಯ ಆರ್ಭಟಕ್ಕೆ ನೆಲಕ್ಕುರುಳುತ್ತಾ ಇರುವ ತೋಟ, ಯುವ ರೈತನ ಕಣ್ಣೀರು. ಈ ದೃಶ್ಯ ಕಂಡುಬಂದಿದ್ದು ಶಿರಸಿ ತಾಲೂಕಿನ ದನಗನಹಳ್ಳಿ ಗ್ರಾಮದಲ್ಲಿ. ಹೌದು, 22 ವರ್ಷದ ಯುವ ರೈತನ ಕಥೆ ಕೇಳಿದ್ರೆ ಎಂಥವರ ಕಣ್ಣಲ್ಲಾದ್ರೂ ನೀರು ಬರುತ್ತೆ. ಕೃಷಿಯನ್ನೇ ಬದುಕಿನ ಆಧಾರವನ್ನಾಗಿ ಮಾಡಿಕೊಂಡಿದ್ದ ಆ ಯುವಕನ ಕನಸು ನುಚ್ಚು ನೂರಾಗಿದೆ. ಎಸ್, ಈ ಯುವ ರೈತನ ಹೆಸರು ರಾಕೇಶ್ ರಾಮಚಂದ್ರ ಅಗಸರ್. ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನ ಕಳೆದುಕೊಂಡ ಈತ ಕೇವಲ 22 ವರ್ಷದ ಪ್ರಾಯದಲ್ಲೇ ಕೃಷಿಯಲ್ಲಿ ಸಾಧನೆ ಮಾಡಬೇಕು, ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕು ಅಂತ ತನ್ನ 2 ಎಕರೆ ಜಮೀನಿನಲ್ಲಿ ಬರೋಬ್ಬರಿ 800 ಅಡಿಕೆ ಗಿಡಗಳನ್ನ ನಾಟಿ ಮಾಡಿದ್ದ. ಈಗಾಗಲೇ 4 ವರ್ಷ ಪ್ರಾಯದ ಗಿಡಗಳಾಗಿದ್ದು ಇನ್ನು 2 ರಿಂದ 3 ವರ್ಷಗಳಲ್ಲಿ ಕೈ ತುಂಬಾ ಫಸಲು ಸಿಗುವ ನಿರೀಕ್ಷೆಯಲ್ಲಿದ್ದ. ಆದ್ರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಹೌದು, ತೋಟಕ್ಕೆ ನೀರು ಹರಿಸಲು ಈ ಯುವ ರೈತ ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ಬೋರ್ವೆಲ್ಗಳನ್ನ ಕೊರೆಸಿದ್ದ. ಆದ್ರೆ ದುರಾದೃಷ್ಟವಶಾತ್ 5 ಬೋರ್ವೆಲ್ಗಳು ಕೈಕೊಟ್ಟಿದ್ವು. ಉಳಿದಿದ್ದ ಒಂದೇ ಒಂದು ಬೋರ್ ನೀರನ್ನ ಅವಲಂಬಿಸಿ ತೋಟವನ್ನ ಉಳಿಸಿಕೊಂಡು ಬಂದಿದ್ದ. ಆದ್ರೆ ಈ ಬಾರಿ ಮುಂಗಾರು ಕೈಕೊಟ್ಟಿದ್ರಿಂದ ಅಂತರ್ಜಲ ಕುಸಿದು ಕೊನೆಯ ಆಸರೆ ಆಗಿದ್ದ ಆ ಒಂದು ಬೋರ್ವೆಲ್ ಕೂಡ ಒಣಗಿ ಹೋಯಿತು. ತೋಟಕ್ಕೆ ನೀರು ಹರಿಸಲು ಸಾಧ್ಯವಾಗದೆ ಕಣ್ಣೆದುರೇ ಗಿಡಗಳು ಒಣಗಿ ಹೋಗ್ತಾ ಇರೋದನ್ನ ಸಹಿಸದ ಯುವ ರೈತ ಕೊನೆಗೆ ಒಂದು ಆಘಾತಕಾರಿ ನಿರ್ಧಾರ ಕೈಗೊಂಡಿದ್ದಾನೆ. ಮುಂದೆ ತೋಟವನ್ನ ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ ಎಂಬ ನೋವಿನಿಂದಲೇ ಇಡೀ ತೋಟವನ್ನೇ ಜೆಸಿಬಿಯಿಂದ ಕಿತ್ತೆಸೆದಿದ್ದಾನೆ. ತೋಟ ನಂಬಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಈಗ ಸಾಲಗಾರರ ಕಾಟಕ್ಕೆ ಹೆದರಿ ಮಾಧ್ಯಮಗಳ ಮುಂದೆ ತನ್ನ ಅಳಲನ್ನ ತೋಡಿಕೊಂಡಿರುವ ರಾಕೇಶ್ ಸರ್ಕಾರ ತನಗೆ ಏನಾದರೂ ಪರಿಹಾರ ನೀಡಿ ಕೈ ಹಿಡಿಯಬೇಕು ಅಂತ ಅಂಗಲಾಚಿಸಿದ್ದಾನೆ. ತಾಲೂಕು ದನಗಳ ಗ್ರಾಮ. ನಾನು 3 ವರ್ಷದ ಹಿಂದೆ 2.5 ಎಕರೆ ತೋಟ ಮಾಡಿದ್ದೆ. 1.5 ಇಂಚ್ ನೀರಿತ್ತು. 1.5 ಇಂಚ್ ನೀರಲ್ಲಿ ಅಷ್ಟು 3.5 ವರ್ಷ 4 ವರ್ಷ ಅಡಿಕೆ ಗಿಡ ಎಲ್ಲ ನೋಡ್ಕೊಂಡಿದ್ದೆ. ಆಮೇಲೆ ಒಂದು 6-7 ಬೋರ್ ಹೊಡೆದೆ. 6-7 ಬೋರ್ ಹೊಡೆದ್ರು ನೀರು ಮಾಡಿದ್ರು ನೀರು ಬೀಳಲಿಲ್ಲ. ನಮ್ಮ ಗದ್ದೆ ಮೇಲೆ ಒಂದು ಕೆರೆ ಇತ್ತು. ಆ ಕೆರೆಯಿಂದ ನೀರೆಲ್ಲ ಹಾಕಿದೆ, ಅದು ಬರ್ತಾ ಇಲ್ಲಾಗಿತ್ತು. ಆಮೇಲೆ ಸಿಕ್ಕಾಪಟ್ಟೆ ಬ್ಯಾಂಕಲ್ಲೆಲ್ಲ ಸಾಲ ಮಾಡಿಕೊಂಡು ಸೊಸೈಟಿಲೆಲ್ಲ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಸರ್ಕಾರದಿಂದ ಏನಾದರೂ ಸಹಾಯ ಮಾಡಿರಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಸಾಲ ಸೋಲ ಮಾಡಿ ಕಷ್ಟಪಟ್ಟು ತೋಟ ಬೆಳೆಸಿದ್ದ ರೈತ ಈಗ ಅದೇ ಸಾಲದ ಭಾರ ಮತ್ತು ನಷ್ಟದ ನೋವಿನ ನಡುವೆ ಸಿಲುಕಿಕೊಂಡಿದ್ದಾನೆ. ಸರ್ಕಾರ ನೆರವಿಗೆ ಬರಬೇಕು, ಪರಿಹಾರ ನೀಡಬೇಕು ಅಂತ ಅಳಲು ತೋಡ್ಕೊಂಡಿದ್ದಾನೆ. ಒಟ್ನಲ್ಲಿ ಮಳೆ ಕೊರತೆ ಮತ್ತು ಅಂತರ್ಜಲ ಮಟ್ಟ ಕುಸಿತದಿಂದ ದಿನೇ ದಿನೇ ರೈತ ಸಮೂಹ ಸಂಕಷ್ಟಕ್ಕೆ ಸಿಲುಕ್ತಾ ಇದೆ. ಅತ್ತ ಕಡೆ ಸಾಲದ ಚಿಂತೆ ಆದ್ರೆ ಇತ್ತ ನೀರಿನ ಕೊರತೆಯಿಂದ ಭವಿಷ್ಯದ ಕನಸುಗಳೇ ಭಗ್ನವಾಗಿದೆ. ಇನ್ನಾದರೂ ಸರ್ಕಾರ ಅನ್ನದಾತರ ನೆರವಿಗೆ ಧಾವಿಸಲಿ ಎಂಬುದು ಎಲ್ಲರ ಆಶಯ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.